ಮುನ್ಸಿಪಾಲಿಟಿಯಿಂದ ಅಕ್ರಮ ನಡೀತಾ ಇದೆಯಾ? 70 ಕೋಟಿ ರೂಪಾಯಿಯ ಬೆಲೆ ಬಾಳುವ ಆಸ್ತಿ ಕಬಳಿಕೆ ವಿಚಾರ ನಡೀತಾ ಇರುವಂತದ್ದು. ದೇವಸ್ಥಾನದಲ್ಲಿರುವಂತಹ ಜಾಗವನ್ನೇ ಕಬಳಿಕೆ ಮಾಡೋದಕ್ಕೆ ಮುಂದಾಗಿದ್ದಾರೆ ಮುನ್ಸಿಪಾಲಿಟಿ. 1 ಎಕರೆ 30 ಗುಂಟೆ ಜಾಗವನ್ನ ಕಬಳಿಕೆ ಮಾಡೋದಕ್ಕೆ ಮುಂದಾಗಿದೆ. ತುಮಕೂರು ಮುನ್ಸಿಪಾಲಿಟಿಯಿಂದ ಅಕ್ರಮವಾಗ್ತಾ ಇದೆಯಾ? ಹಾಗಾದ್ರೆ 70 ಕೋಟಿ ರೂಪಾಯಿ ಬೆಲೆ ಬಾಳುವ ಆಸ್ತಿಯನ್ನ ಕಬಳಿಸಿದ್ಯಾ ಮುನ್ಸಿಪಾಲಿಟಿ? ದೇವಸ್ಥಾನವಿರುವ ಜಾಗವನ್ನ ಕಬಳಿಕೆ ಮಾಡೋದಕ್ಕೆ ಮುಂದಾಯ್ತಾ ಮುನ್ಸಿಪಾಲಿಟಿ ಡಿಪಾರ್ಟ್ಮೆಂಟ್? 1 ಎಕರೆ 30 ಗುಂಟೆ ಜಾಗ ಕಬಳಿಕೆ ಮಾಡೋದಕ್ಕೆ ಮುಂದಾಯ್ತಾ? ಹಾಗಿದ್ರೆ ದೇವಸ್ಥಾನ ಇರುವ ಜಾಗವನ್ನ ಇಸ್ಲಾಮಿಕ್ ಎಜುಕೇಶನ್ ಟ್ರಸ್ಟ್ಗೆ ನೀಡಿದ್ರಾ? ಹಾಗಾದ್ರೆ ತುಮಕೂರಿನಲ್ಲಿರುವ ವಿನಾಯಕ ದೇವಸ್ಥಾನದ ಜಾಗದಲ್ಲಿ ಭಾರಿ ಗೋಲ್ಮಾಲ್ ನಡೀತಾ ಇದೆ. ದೇವಸ್ಥಾನದ ಸುತ್ತ ಇರುವ ಜಾಗವನ್ನ ಇಸ್ಲಾಮಿಕ್ ಎಜುಕೇಶನ್ ಟ್ರಸ್ಟ್ಗೆ ನೀಡಲಾಗಿದೆ ಎನ್ನಲಾಗ್ತಾ ಇದೆ. ಈ ಜಾಗದ ಅಂದಾಜು ಬೆಲೆ ಎಷ್ಟು ಗೊತ್ತಾ? ಬರೋಬ್ಬರಿ 70 ಕೋಟಿ ರೂಪಾಯಿ. ಸರ್ಕಾರ ಈ ಜಾಗವನ್ನ ಇಸ್ಲಾಮಿಕ್ ಎಜುಕೇಶನ್ ಟ್ರಸ್ಟ್ಗೆ ನೀಡಿದೆ ಅಂತ ಆರೋಪ ಮಾಡಲಾಗ್ತಾ ಇದೆ. ಸ್ಥಳೀಯರಿಂದ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತವಾಗ್ತಾ ಇರುವಂತದ್ದು. ಈಗಾಗಲೇ ವಿನಾಯಕ ದೇವಸ್ಥಾನದ ಸುತ್ತಮುತ್ತ ಸುಮಾರು 1 ಎಕರೆ 30 ಗುಂಟೆ ಜಾಗ ಇದೆ. ಇಲ್ಲಿ ಮುನ್ಸಿಪಾಲಿಟಿ ಅಕ್ರಮವಾಗಿ ಕಾನೂನಿನ ನಿಯಮಗಳನ್ನು ಗಾಳಿಗೆ ತೂರಿ ಇದನ್ನು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟಿಗೆ ಹಸ್ತಾಂತರ ಮಾಡಿದೆ. ಇದರ ವಿರುದ್ಧ ಇಲ್ಲಿನ ಸ್ಥಳೀಯ ಹಿಂದೂಗಳು ತುಮಕೂರಿನ ಮಹಾನಗರ ಪಾಲಿಕೆ ವ್ಯಾಪ್ತಿಯಲ್ಲಿರ್ತಕ್ಕಂಥ ಸಿದ್ಧಿವಿನಾಯಕ ಮಾರುಕಟ್ಟೆ, ಇದು ಹಾರ್ಟ್ ಆಫ್ ದಿ ಸಿಟಿಯಲ್ಲಿರುವಂಥದ್ದು, ಮಂಡಿಪೇಟೆ. ಇಲ್ಲಿ ಸಿದ್ಧಿವಿನಾಯಕ ಮಾರುಕಟ್ಟೆಯಲ್ಲಿ ಈ ಮಧ್ಯಭಾಗದಲ್ಲಿ ಒಂದು ಗಣೇಶನ ಒಂದು ದೇವಸ್ಥಾನವೂ ಕೂಡ ಇದೆ. ಕಳೆದ 40-50 ವರ್ಷಗಳಿಂದ ಇಲ್ಲಿ ನಿತ್ಯ ಪೂಜೆ, ನಿರಂತರವಾಗಿ ಗಣೇಶೋತ್ಸವ ಎಲ್ಲವೂ ನಡೀತಾ ಬರ್ತಾ ಇದೆ. ಮಧ್ಯದಲ್ಲಿ ಮಾರ್ಕೆಟ್ ಇಲ್ಲಿಂದ ಸಿಟಿಯಿಂದ ಹೊರಭಾಗಕ್ಕೆ ಶಿಫ್ಟ್ ಆಯಿತು. ಅದಾದಮೇಲೆ ಈ ಲ್ಯಾಂಡ್ ಮಾಫಿಯಾದವ್ರಿಗೆ ಈ ಜಾಗ ಕಂಡುಬಿತ್ತು. ಒಟ್ಟು 1 ಎಕರೆ 30 ಗುಂಟೆ ಇದೆ ಇದು. ಈ ಜಾಗವನ್ನು ಹೇಗಾದರೂ ಮಾಡಿ ಹೊಡಿಬೇಕು ಅಂತ ಹೇಳಿ ತುಂಬ ಬಿಲ್ಡರ್ಸು ಮತ್ತು ಕನ್ಸ್ಟ್ರಕ್ಷನ್ಸ್ ಮಾಡುವಂಥವ್ರು, ರಾಜಕಾರಣಿಗಳು ಎಲ್ಲ ಇದರಲ್ಲಿ ಶಾಮೀಲಾಗಿ ಕಡಚೂರು ಇಸ್ಲಾಮಿಕ್ ಎಜುಕೇಷನ್ ಟ್ರಸ್ಟು, UK ಮೋನು ಟಿಂಬರ್ಸು, ಮೊಹಮ್ಮದ್ ಇಬ್ರಾಹಿಂ ಅನ್ನೋ ವ್ಯಕ್ತಿಗಳಿಗೆ ಈ ಒಂದು ಜಾಗವನ್ನು ಮಲ್ಟಿ ಯುಟಿಲಿಟಿ ಕಾಂಪ್ಲೆಕ್ಸ್ ಮತ್ತು ಶಾಪಿಂಗ್ ಮಾಲ್ ಮತ್ತು ಪಾರ್ಕಿಂಗ್ ಮಾಡಬೇಕು ಅಂತೇಳಿ 30 ವರ್ಷದ ಲೀಸಿಗೆ ಕೊಡ್ತಾರೆ. ಕೊಟ್ಟ ನಂತರ ಏನು ಮಾಡ್ತಾರೆ, ಅವ್ರದ್ದು ಒಂದು ಕಂಡೀಷನ್ ಹಾಕ್ತಾರೆ, ಈ ಜಾಗದಲ್ಲಿರ್ತಕ್ಕಂಥ ದೇವಸ್ಥಾನವನ್ನು ಸಂಪೂರ್ಣ ತೆರವುಗೊಳಿಸಿ ಕೊಡಬೇಕು ಅಂತ. ಆಗ ರಾತ್ರೋರಾತ್ರಿ ನಮ್ಮ ಕಮಿಷನರು ಆಗಿದ್ದಂಥ ಕಮಿಷನರ್ ಅವರು ಮತ್ತು ಇಲ್ಲಿ ಸ್ಥಳೀಯ ಆಡಳಿತದವರೆಲ್ಲ ಈ ದೇವಸ್ಥಾನವನ್ನು ಹೊಡಿಲಿಕ್ಕೆ ಬರ್ತಾರೆ. ನಮ್ಮ ಭಕ್ತಾದಿಗಳು ಸ್ಥಳೀಯರು ಮಾಹಿತಿ ಕೊಟ್ಟು ರಾತ್ರೋರಾತ್ರಿ ನಾವು ಅದನ್ನೆಲ್ಲ ಸ್ಟಾಪ್ ಮಾಡಿಸ್ತೀವಿ. ಆ್ಯಂಡ್ ಈ ಒಂದು ಟೆಂಡರ್ ಆಗಲಿ, ಈ ಒಂದು ಜಾಗವನ್ನು ಬೇರೆಯವ್ರಿಗೆ ಕೊಡುವಂಥದ್ದಾಗಲಿ ಮಾಡಿ ಈ ಗಣೇಶನ್ ಬೇಡಿಲ್ಲ. ನನ್ನ ತಿಂದಿರೋದು ಯಾರು ನನಗೆ ಅಕ್ಕ ತಂಗಿ ಅಣ್ಣ ತಮ್ಮ ಯಾರು ನನಗೆ ಬಲ ಕೊಡಲಿಲ್ಲ. ಗಣೇಶ ನನಗೆ ಬಲ ಕೊಟ್ಟ. ನೋಡಿ ಇವ್ನಿಗೆ ಆಕ್ಸಿಡೆಂಟ್ ಆಗಿ 10 ಲಕ್ಷ ಖರ್ಚು ಮಾಡಿ ತಿಳುವಳಿಕೆ ಎಲ್ಲ ಮಾತಿಲ್ಲ, ಕತೆ ಇಲ್ಲ. ಆಗ್ತಾ ಇದ್ದೀನಿ ನಾನು, ಹೆಂಗ್ ಜೀವನ ಮಾಡ್ಬೇಕು ಹೇಳಿ? 10 ಲಕ್ಷ ಸಾಲ ಮಾಡಿದ್ದೀನಿ. ಹಗ್ಲು ರಾತ್ರಿ ಕಣ್ಣಿಗೆ ನಿದ್ದೆ ಇಲ್ಲ ನಮ್ಗೆ. ನಾವು ಹೆಂಗ್ ಜೀವನ ಮಾಡ್ಬೇಕು? ಕಳಿಸ್ಬಿಟ್ಟೆ. ಯಾರು ಕೊಡ್ತಾರೆ ನಮ್ಗೆ? ಯಾರಿಲ್ಲ. ಗಣಪತಿ ನಮ್ ಜಾಗ ಇಲ್ಲ ಅಂದ್ರೆ ಅಷ್ಟೇ ನಾವು ಕೇಳ್ಕೊಂಡು 1 ಪೈಸದಿಂದ ಹಿಡಿದು ನಾವು ಸುಂಕ ಕಟ್ಟಿದೀವಿ ಸರ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನ ಕೊಡ್ತಾರೆ ಹಿಂದೂ ಪರ ಹೋರಾಟಗಾರರಾದಂತಹ ಮೋಹನ್ ಗೌಡ. ಸರ್ ನಮಸ್ತೆ. ನಮಸ್ತೆ ಮೇಡಮ್. ನಮಸ್ತೆ. ಸೊ ಈಗ ತುಮಕೂರಿನ ವಿನಾಯಕ ದೇವಸ್ಥಾನದ ಜಾಗವನ್ನ ಇಸ್ಲಾಮಿಕ್ ಎಜುಕೇಶನ್ ಟ್ರಸ್ಟ್ಗೆ ಹಸ್ತಾಂತರ ಮಾಡಿರುವಂತದ್ದು, ಅಂದ್ರೆ ಇದು ಯಾವ ಮಟ್ಟಿಗೆ ಸರಿ ಅಂತ ಅನ್ಸತ್ತೆ ನಿಮ್ಗೆ? ಮೇಡಮ್, ಇದು ತುಂಬಾ ಅನ್ಯಾಯ ಇದೆ. ಇದ್ರ ಬಗ್ಗೆ ಸ್ಥಳೀಯರು ಹೋರಾಟವನ್ನ ಮಾಡ್ತಾ ಇದ್ದಾರೆ. ಅಲ್ಲಿ ಏನಾಗಿದೆ ಅಂತ ಹೇಳಿದ್ರೆ, ಸುಮಾರು 1 ಎಕರೆ 30 ಗುಂಟೆ ಜಾಗವನ್ನ ಆ ಸಂದರ್ಭದಲ್ಲಿ ಇಸ್ಲಾಮಿಕ್ ಎಜುಕೇಶನ್ ಟ್ರಸ್ಟ್, ಕಾಣಚೂರು ಮತ್ತೆ ಮೊಹಮ್ಮದ್ ಇಬ್ರಾಹಿಂ ಈ ತರ ಇವರುಗಳಿಗೆ ಅಂದ್ರೆ ಪ್ರೊಸೀಜರ್ ಅನ್ನ ಲ್ಯಾಪ್ಸ್ ಮಾಡಿ ಕಾನೂನಿನ ನಿಯಮಗಳನ್ನ ಗಾಳಿಗೆ ತೂರಿ ಅವರಿಗೆ ಟೆಂಡರ್ ಆಗಿ ಕೊಟ್ಟಿರುವಂತದ್ದು ಅತ್ಯಂತ ಅನ್ಯಾಯ ಇದೆ. ಈಗ ಟೆಂಡರ್ ಅನ್ನ ಸುಮಾರು 50 ಕೋಟಿಗಿಂತಲೂ ಸುಮಾರು 65 ಕೋಟಿ ರೂಪಾಯಿ ವೆಚ್ಚ ಇದೆ. ಅದನ್ನ 50 ಕೋಟಿಗಿಂತಲೂ ಹೆಚ್ಚು ಯಾವುದೇ ಟೆಂಡರ್ ಅನ್ನ ಕರಿಬೇಕಾದ್ರೆ ಅದನ್ನ ಗ್ಲೋಬಲ್ ಟೆಂಡರ್ ಅಂತ ಮಾಡಬೇಕು. ಇವರು ಯಾವುದೇ ಗ್ಲೋಬಲ್ ಟೆಂಡರ್ ಅನ್ನ ಕರೆಯದೆ, ಯಾವುದೇ 3ನೇ ಪಾರ್ಟಿಯನ್ನ ಕರೆಯದೆ, ಕೇವಲ ಒನ್ ವೇಯಲ್ಲಿ ಟೆಂಡರ್ ಅನ್ನ ಕರೆದು ಅವರ ಪಾರ್ಟಿಗೆ ಇಸ್ಲಾಮಿಕ್ ಎಜುಕೇಶನ್ ಟ್ರಸ್ಟ್ ಮತ್ತೆ ಮೊಹಮ್ಮದ್ ಇಬ್ರಾಹಿಂ ಮತ್ತೆ TB ಮನೋ ಟಿಂಬರ್ ಅಂತೇಳಿ 3 ಜನರಿಗೆ ಮಾತ್ರ ಅದು ಆ ಟೆಂಡರ್ ಆಗುವ ಹಾಗೆ ಇದನ್ನ ಮಾಡಿರುವಂತದ್ದು ಅತ್ಯಂತ ಅನ್ಯಾಯ ಇದೆ. ಅದು ಏನಂತ ಹೇಳಿದ್ರೆ, ತುಮಕೂರಿನ ಬಸ್ ನಿಲ್ದಾಣದ ಪಕ್ಕದಲ್ಲಿ
ಕಳೆದ ಅನೇಕ ವರ್ಷಗಳಿಂದ ಅದೊಂದು ನಗರ ಪಾಲಿಕೆಯ ಒಂದು ಇದು ಪಾರ್ಕ್ ಆಗಿ ಅಲ್ಲಿ ವಿನಾಯಕ ದೇವಸ್ಥಾನ ಸುಮಾರು 60 ವರ್ಷದಿಂದ ಇದೆ. ಅಲ್ಲಿ ಪ್ರತಿ ವರ್ಷ ಗಣೇಶೋತ್ಸವನ ವಿಜೃಂಭಣೆಯಿಂದಾಗಿ ಆಚರಣೆ ಮಾಡ್ತಾ ಇದ್ದಾರೆ. ನಿತ್ಯ ಪೂಜೆ ನಡೆಯುತ್ತೆ. ಈಗ ಆ ಎಲ್ಲ ಜಾಗವನ್ನ ಇವತ್ತು ಈ ತರ ಇಸ್ಲಾಮಿಕ್ ಎಜುಕೇಶನ್ ಟ್ರಸ್ಟ್ ಗೆ ಕೊಡ್ತಾ ಇರುವಂತದ್ದು ತುಂಬಾ ಅನ್ಯಾಯ ಇದೆ. ಮತ್ತೆ ಬೀದಿ ವ್ಯಾಪಾರಸ್ಥರು ಇರ್ಬೋದು, ಅಲ್ಲಿನ ಸ್ಥಳೀಯ ನಿವಾಸಿಗಳಿರ್ಬೋದು, ಹಿಂದೂ ಸಂಘಟನೆಗಳು ಅದಕ್ಕೆ ತೀವ್ರ ವಿರೋಧವನ್ನು ಮಾಡ್ತಾ ಇದ್ದಾರೆ. ನ್ಯಾಯಾಲಯದ ಮೊರೆಯನ್ನ ಮುಂದಿನ ದಿನಗಳಲ್ಲಿ ಹೋಗ್ಲಿಕ್ಕಿದ್ದಾರೆ. ಧನ್ಯವಾದಗಳು ಮೋಹನ್ ಗೌಡ ನಿಮ್ಮೆಲ್ಲ ಮಾಹಿತಿಗೆ.